ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರ ಅನ್ಕೊತೀನಿ. ಇವತ್ತು ನೋಡ್ರಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಒಂದು ಪಲ್ಯ ಮಾಡ್ಕೊಂಡು ಬರೋಣಂತ್ರಿ. ಈಗ ನೋಡ್ರಿ, ಎಲ್ಲ ಹೆಣ್ಮಕ್ಳಿಗೂ HP ಅನ್ನೋದು ಭಾಳ ಕಡಿಮೆ ಇರ್ತೈತಿ. ಅದ್ರಾಗ ಡೆಲಿವರಿ ಆದ ನಂತರ ಹೆಣ್ಮಕ್ಳು ತಮ್ಮ ಹೆಲ್ತ್ ಕಡೆ ಲಕ್ಷ್ಯ ಕೊಡೋದು ಕಡಿಮೆ ಆಗಿಬಿಡ್ತದೆ. ಮಕ್ಕಳದ ಹೆಲ್ತ್ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಅದಕ್ಕಂತ ಹೇಳಿ ಇವತ್ತು ಭಾರಿ ಈಸಿಯಾಗಿ ಒಂದು ಪಲ್ಯ ಮಾಡ್ಕೊಂಡು ಬರೋಣಂತ. ಅದ ನೋಡ್ರಿ, ಇದು ರಾಜಗಿರಿ ಪಲ್ಯ ಅಂತ ಸಿಗ್ತೈತಿ ನಮ್ಮ ಸೈಡ್. ಬಹುಶಃ ನಿಮ್ಮ ಸೈಡು ಸಿಗ್ಬೋದು. ಇದನ್ನು ನಾನು ಸಣ್ಣಂಗೆ ಕಟ್ ಮಾಡೀನಿ. ಆಮೇಲೆ ಇದನ್ನೆಲ್ಲ ನಾವು ಒಗ್ಗರಣೆ ಒಳಗೆ ಹಾಕಿ ಅದಕ್ಕೆ ಬೇಕಾಗಿದ್ದ ಉಪ್ಪು, ಸ್ವಲ್ಪ ಖಾರ ಪುಡಿ, ಆಮೇಲೆ ಸ್ವಲ್ಪ ಹುಳಿ ಟೇಸ್ಟ್ ಬರಬೇಕಂತ ನಾನು ನಿಂಬೆಹಣ್ಣು ಸಹ ಹಿಂಡೀನಿ. ಮತ್ತು ನಿಂಬೆಹಣ್ಣು ಹಿಂಡಿದ ನಂತರ ಸ್ವಲ್ಪ ಸಕ್ಕರೆನೂ ಹಾಕಬೇಕಾಗ್ತೈತೆ ಅಂತ ಸ್ವಲ್ಪ ಸಕ್ಕರೆನೂ ಹಾಕಿನಿ ನೋಡ್ರಿ. ಇದನ್ಕ ಭಾಳ ಯೂಸ್ ಆಗ್ತಿದ್ರಿ. ಯಾಕಂದ್ರೆ HP ಕಡಿಮೆ ಇದ್ದವ್ರಿಗೆ ಭಾಳ ಚಲೋ ರೀ. ಇದು ಹೆಲ್ತಿಗೂ ಭಾಳ ಚಲೋ. ಚಿಕ್ಕ ಮಕ್ಕಳು ತಿನ್ನಂಗಿಲ್ಲ, ಇನ್ನೇನು ದೊಡ್ಡವ್ರು ಅನ್ಕ ತಿಂತಾರೆ. ಟೇಸ್ಟೂ ಅಷ್ಟೇ ರೀ. ರೊಟ್ಟಿ ಜೋಡಿನೂ ಟೇಸ್ಟ್ ಅನ್ನಿಸ್ತೈತಿ, ಆಮೇಲೆ ಚಪಾತಿ ಜೋಡಿನೂ ಟೇಸ್ಟ್ ಅನ್ನಿಸ್ತದೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಭಾಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಅಗ್ದಿ ರುಚಿ ಅನ್ನಿಸ್ತದೆ ನೋಡ್ರಿ.